ಕೇಳಿದ್ದೀವಿ. ನಾವೆಲ್ಲ ರಾಮಾಯಣ ಮತ್ತು ಮಹಾಭಾರತ ಎಲ್ಲ ಕತೆ ಕೇಳಿದ್ದೀವಿ. ಮಹಾಭಾರತದ ಒಂದು ವಿಶೇಷತೆ ಏನು ಅಂತಂದರೆ ಗದಾಯುದ್ಧ ಅಂತ. ಭೀಮ ದುರ್ಯೋಧನ ಗದಾಯುದ್ಧ ಮಾಡಿದರು ಅಂತ. ರಾಮಾಯಣದಲ್ಲಿ ವಿಶೇಷತೆ ಏನು, ಚಾಡಿ ಹೇಳಿದರು ಅಂತ. ಚಾಡಿ ಹೇಳಿದ್ರಿಂದ ರಾಮಾಯಣ ನಡೀತು ಅಂತ ಹೇಳ್ತಾರೆ. ಹಾಗಾದ್ರೆ ಈ ಚಿತ್ರದಲ್ಲಿ ನೋಡಿ, ಇಲ್ಲೊಬ್ರು ಇದ್ದಾರಲ್ಲ, ಇವರು ಕೈಯಲ್ಲಿ ಏನು ಹಿಡ್ಕೊಂಡಿದ್ದಾರೆ, ಲಟ್ಟಣಿಗೆ ಹಿಡ್ಕೊಂಡಿದ್ದಾರೆ. ಅದು ಗದೆ. ಅದು ಯಾರಿಗೆ ಬಾರಿಸ್ತಾ ಇದ್ದಾರೆ ಅಂತಂದರೆ ಮಗನಿಗೆ ಬಾರಿಸ್ತಾ ಇದ್ದಾರೆ, ಮಗನಿಗೆ ಹೊಡಿತಾ ಇದ್ದಾರೆ. ಈ ಮಗ ಏನು ಮಾಡ್ತಾನೆ ಅಂತಂದರೆ ಅವರ ತಂಗಿಗೋ ಅಕ್ಕನಿಗೋ ಹೊಡಿತಾ ಇದ್ದಾನೆ. ಹಂಗಾರೆ ಈ ಗುಣ ಎಲ್ಲಿಂದ ಬಂತು? ತಾಯಿಯಿಂದ ಬಂತು. ಇಲ್ಲೊಬ್ಬ ಮಹಾಶಯ ಏನು ಮಾಡ್ತಾನೆ ಅಂದರೆ ಯಾರೂ ಇಲ್ಲ ಮನೇಲಿ ಅಂತ ತಿಳ್ಕೊಂಡು ಆರಾಮಾಗಿ ಡ್ರಿಂಕ್ಸ್ ಮಾಡ್ತಾ ಇದ್ದಾನೆ. ಅದನ್ನು ಮಗ ನೋಡ್ತಾ ಇದ್ದಾನೆ. ಅವನು ಒಂದಿನ ಏನು ಮಾಡ್ತಾನೆ ಅಂತಂದರೆ ಡ್ರಿಂಕ್ಸ್ ಮಾಡ್ತಾನೆ. ಹಂಗಾರೆ ಆ ಅಪ್ಪನಿಂದ ಹಿರಿಯನಿಂದ ಏನಾಯಿತು ಅಂತಂದರೆ ಅವನಿಗೆ ಅಂಥ ಗುಣ ಬರ್ತದೆ. ಈ ಮನೆ ಏನಿದೆಯಲ್ಲ ಇದಕ್ಕೆ ದುಃಖಿ ಸಂಸಾರ ಅಂತ ಕರೀತಾರೆ. ಮನೆಯಲ್ಲಿ ಜಗಳ, ಹೊಡೆದಾಟ. ಯಾಕೆಂದರೆ ತಮ್ಮನ್ನು ತಾವು ಅರ್ಥ ಮಾಡ್ಕೊಂಡಿಲ್ಲ, ಭಗವಂತನನ್ನು ಅರ್ಥ ಮಾಡ್ಕೊಂಡಿಲ್ಲ, ಜೀವನದಲ್ಲಿ ಸುಖ ಶಾಂತಿ ಇಲ್ಲ, ಯಾವುದೂ ಇಲ್ಲ ಇವರಿಗೆಲ್ಲ. ನಿಜವಾಗಿ ನರಕ ಅಂತಂದ್ರೆ ಯಾವುದಂತಂದ್ರೆ ಇದು ನೋಡಿ, ನರಕ. ಪ್ರತಿಯೊಂದು ಮನೆ ಇವತ್ತು, ಪ್ರತಿಯೊಂದು ಊರು, ಪ್ರತಿಯೊಂದು ಆಸ್ಪತ್ರೆಗಳಲ್ಲಿ ಏನಾಗಿದ್ದಾವೆ, ನರಕ ಹೋಗ್ಬಿಟ್ಟಿದ್ದಾವೆಲ್ಲ. ಹಾಗಾಗಿ ಭಗವಂತನೆಲ್ಲ ಕೇಳ್ಕೊಳ್ತೀವಿ, ನರಕದಿಂದ ನಮ್ಮನ್ನು ಮುಕ್ತರನ್ನಾಗಿ ಮಾಡುವಂಥ. ನಮ್ಮ ಸಂಸಾರವನ್ನು ಸುಖಿ ಸಂಸಾರವನ್ನಾಗಿ ಮಾಡ್ಕೊಳ್ಬೇಕಾಗಿದೆ ನಾವೆಲ್ಲ. ಹಾಗಾದರೆ ಸುಖಿ ಸಂಸಾರ ಮಾಡ್ಕೊಳ್ಬೇಕು ಅಂತಂದರೆ ಪರಮಾತ್ಮ ಕೊಡ್ತಕ್ಕಂಥ ಜ್ಞಾನವನ್ನು ನಾವು ಮೊದಲು ತಿಳ್ಕೊಳ್ಬೇಕು, ಅದನ್ನು ಅಳವಡಿಸ್ಕೊಳ್ಬೇಕು, ಜೀವನದಲ್ಲಿ ಕಾರ್ಯದಲ್ಲದನ್ನು ತರಬೇಕು. ನೋಡಿ, ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದರೂ ಇವರು ಭಗವಂತನನ್ನು ನೆನಪು ಮಾಡ್ತಾ ಇದ್ದಾರೆ. ಇಲ್ಲಿ ಭಗವಂತನ ನೆನಪು ಮಾಡೋಕ್ಕೆ ಕೆಲಸ ಕಾರ್ಯ ಬಿಡಿ ಅಂತ ಹೇಳಲ್ಲ. ಊಟ ತಿಂಡಿ ಕೆಲಸ ಕಾರ್ಯ ಎಲ್ಲ ಪ್ರತಿಯೊಂದು ಮಾಡ್ತಾನೋ ನೀವು ಭಗವಂತನ ನೆನಪು ಮಾಡಬೇಕು. ಭಗವಂತನ ನೆನಪು ಮಾಡೋದ್ರಿಂದ ಮನಸ್ಸು ಏಕಾಗ್ರ ಆಗುತ್ತೆ. ಏಕಾಗ್ರತೆಯಿಂದ 1 ಗಂಟೆಯಲ್ಲಿ ಮಾಡುವಂಥ ಕೆಲಸ ಅರ್ಧ ಗಂಟೆಯಲ್ಲಿ ನಾವು ಮಾಡ್ಬೋದು. ಕೆಲವರೆಲ್ಲ ಇದ್ದಾರೆ 1 ಗಂಟೆಯಲ್ಲಿ ಮಾಡುವಂಥ ಕೆಲಸವನ್ನು ಇಡೀ ದಿನ ಮಾಡ್ತಾ ಇರೋದು, ಅಥವಾ ಅದನ್ನು ಬಿಟ್ಬಿಟ್ಟು 6 ಗಂಟಲೆ ಮಾಡ್ತಾ ಇರೋದು. ಯಾಕೆ ಅಂತಂದರೆ ಮನಸ್ಸು ಏಕಾಗ್ರ ಇಲ್ಲ. ಇವತ್ತು ಕೆಲಸನೇ ಮಾಡೋಕ್ಕೆ ಯಾರೂ ಇಷ್ಟಪಡಲ್ಲ. ಎಲ್ಲರೂ ಏನು ಮಾಡ್ತಾರೆ ಅಂತಂದರೆ ಆರಾಮ್ ಎಲ್ಲ. ಅದಕ್ಕೆ ಭಗವಂತ ಹೇಳ್ತಕ್ಕಂಥದ್ದು ಏನಪ್ಪ ಅಂದರೆ, ಪರಮಾತ್ಮನ ನೆನಪಿನಿಂದ ನಿಮ್ಮ ಕೆಲಸ ಕಾರ್ಯಗಳು ಏನಾಗ್ತವೆ ಅಂದರೆ ಇನ್ನೂ ಒಳ್ಳೆ ಕೆಲಸ ಆಗ್ತವೆ. ಅದಕ್ಕೆ ಸುಕರ್ಮ, ಒಳ್ಳೆಯ ಕರ್ಮ ಅಂತ ಕರೀತಾರೆ. ಅದಕ್ಕೆ ಬಸವಣ್ಣವ್ರು ಏನು ಹೇಳಿದಲ್ಲ, ಕಾಯಕವೇ ಕೈಲಾಸ ಅಂತ ಹೇಳಿದ್ರು. ಕಾಯಕ ಅಂತಂದರೆ ಒಳ್ಳೆಯ ಕೆಲಸ ಯಾರು ಮಾಡ್ತಾರೆ ಅವರಿಗೆ ಕೈಲಾಸದ ಪ್ರಾಪ್ತಿ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ನಂತರ ಇಲ್ಲಿ ನೋಡಿ, ಅಡುಗೆ ಮಾಡುವಾಗ ಇವರು ಪರಮಾತ್ಮನನ್ನು ನೆನಪು ಮಾಡಿ ಅಡುಗೆ ಮಾಡ್ತಾ ಇದ್ದಾರೆ, ಅದು ಪ್ರಸಾದ ಆಗುತ್ತೆ. ಮತ್ತು ಊಟ ಮಾಡ್ತಕ್ಕಂಥವ್ರು ಏನಂತಂದರೆ ಪರಮಾತ್ಮ ನೆನಪಿನಲ್ಲಿ ಶಾಂತವಾಗಿ ಊಟ ಮಾಡ್ತಾ ಇದ್ದಾರೆ. ಆಗ ಅವ್ರ ಮನಸ್ಸು ಶಾಂತವಾಗಿರ್ತದೆ, ಅವರ ಆರೋಗ್ಯ ಚೆನ್ನಾಗಿರ್ತದೆ. ಆದರೆ ವರ್ತಮಾನ ಸಮಯದಲ್ಲಿ ಇವತ್ತು ಅಡುಗೆ ಮಾಡ್ತಕ್ಕಂಥ ತಾಯಂದಿರೆಲ್ಲ ಅಡುಗೆ ಮಾಡುವಾಗ ಏನು ಮಾಡ್ತಾರೆ, ಟಿ ವಿ ನೋಡ್ತಾ ಅಡುಗೆ ಮಾಡ್ತಿರ್ತಾರೆ, ಮೊಬೈಲ್ ನೋಡ್ತಾ ಅಡುಗೆ ಮಾಡ್ತಿರ್ತಾರೆ. ಆಮೇಲೆ ಇನ್ನೇನು ಮಾಡ್ತಾರೆ, ಯಜಮಾನ್ರನ್ನ ಬೈಕೊಂಡು ಅದನ್ನು ತಂದಿಲ್ಲ, ಇದನ್ನು ತಂದಿಲ್ಲ, ಹಾಗಾಗಿಲ್ಲ, ಹೀಗಾಗಿಲ್ಲ ಅಂತ ಅಡುಗೆ ಮಾಡ್ತಾರೆ. ಆ ಅಡುಗೆ ಮಾಡಿದ ಊಟ ಮಾಡುವಂಥವ್ರು ಇದಾರಲ್ಲ, ಅವರು ಏನು ಮಾಡ್ತಾರೆ ಗೊತ್ತಾ, ಉಪ್ಪಾಗಿಲ್ಲ, ಖಾರ ಆಗಿಲ್ಲ, ಇದು ರುಚಿಯಾಗಿಲ್ಲ ಅಂತ ತಿಳ್ಕೊಂಡು ತಟ್ಟೆ ಪಟ್ಟೆ ಎಲ್ಲ ಎಸೆದು ಜಗಳ ಮಾಡ್ಕೊಂಡು ಅವರು ಹೊರಗೆ ಹೋಗ್ತಾರೆ. ಇವತ್ತೆಲ್ಲ ನೋಡಿದಿರಲ್ಲ. ಅದಕ್ಕೆ ಭಗವಂತ ಹೇಳ್ತಕ್ಕಂಥದ್ದು ಏನಪ್ಪ ಅಂದರೆ, ಜೈಸ ಅನ್ ವೈಸ ಮನ್. ಯಾವ ಥರ ಅನ್ನ ತಿಂತೀವೋ ನಾವು ಯಾವ ಮನಸ್ಸಿನಿಂದ, ಆ ಥರ ನಮ್ಮ ಸ್ವಭಾವ ಬರ್ತದೆ ಅಂತಕ್ಕಂಥದ್ದು. ಅದಕ್ಕೆ ದೇವಸ್ಥಾನಕ್ಕೆ ಹೋದಾಗ ಪ್ರಸಾದ ಕೊಡ್ತಾರೆ, ಅದನ್ನು ಕಣ್ಣಿಗೆ ಹೊತ್ಕೊಂಡು ಚೆಲ್ದೇನೆ ಎಲ್ಲರಿಗೂ ಹಂಚಿ ಊಟ ಮಾಡ್ತೀವಿ ನಾವು, ಅದನ್ನು ತಿಂತೀವಿ ನಾವೆಲ್ಲರೂ. ಅದೇ ಮನೆಯಲ್ಲಿ ತಟ್ಟೆಯಲ್ಲಿ ಊಟ ಬಡಿಸಿರ್ತಾರೆ, ಅರ್ಧಂಬರ್ಧ ಊಟ ಮಾಡೋದು, ಇನ್ನು ಅರ್ಧ ಏನು ಮಾಡೋದು, ಚೆಲ್ಲಿಬಿಡೋದು. ಹಾಗಾಗಿ ಇವತ್ತೆಲ್ಲ ಜಗತ್ತಿನಲ್ಲಿ ಎಷ್ಟೋ ಜನ ಹಸಿವಿನಿಂದ ಸಾಯ್ತಾ ಇದ್ದಾರೆ. ಒಂದು ಹೊತ್ತು ಊಟಕ್ಕೂ ಇಲ್ಲ ಅವರಿಗೆಲ್ಲ. ಅದು ನಾವೆಲ್ಲ ಏನು ಮಾಡ್ತೀವಿ ಅಂತಂದರೆ 4 ಜನ ಊಟ ಮಾಡೋದನ್ನು ಇವತ್ತೆಲ್ಲ ಎಸಿತಾ ಇದ್ದೀವಿ ನಾವೆಲ್ಲ. ಅನ್ನದ ಮಹತ್ವಕ್ಕೆ ಗೊತ್ತಿಲ್ಲ. ಹಾಗಾಗಿ ಪರಮಾತ್ಮ ಹೇಳ್ತಕ್ಕಂಥದ್ದು ಏನಪ್ಪ ಅಂದರೆ, ನೀವು ಭಗವಂತನ ನೆನಪಿನಲ್ಲಿ ಅಡುಗೆ ಮಾಡಿ ಅದು ಪ್ರಸಾದ ಆಗುತ್ತೆ. ಆಮೇಲೆ ಪರಮಾತ್ಮನ ನೆನಪಿನಲ್ಲಿ ಊಟ ಮಾಡಿ ಸಮಾಧಾನದಿಂದ ಶಾಂತಿಯಿಂದ ಊಟ ಮಾಡಿ ಆರೋಗ್ಯ ಪ್ರಾಪ್ತಿ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹೀಗಾಗಿ ಟೋಟಲಿ ಏನಪ್ಪ ಅಂತಂದರೆ, ಪರಮಾತ್ಮ ನಮಗೆ ಒಂದು ಸಂದೇಶ ಕೊಡ್ತಾ ಇದ್ದಾರೆ. ನಮ್ಮ ಸಂಸಾರವನ್ನು ಸುಖಿ ಸಂಸಾರ ಮಾಡ್ಕೊಳ್ಬೇಕು ಅಂತಂದರೆ ಪರಮಾತ್ಮನ ಜ್ಞಾನ ಬಹಳ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು. ಕೊನೆಯದಾಗಿ ಭಗವಂತ ಒಂದು ಮಾತು ಹೇಳ್ತಾ ಇದ್ದಾರೆ ನಮಗೆ, ಏನಂತಂದರೆ, ನಗು ಎಲ್ಲರಿಗಾಗಿ. ಎಲ್ಲರಿಗೂ ನಗು ಇರಬೇಕು. ಯಾರೇ ಬಂದರೂ ಅವ್ರ ಎದುರುಗಡೆ ಒಂದು ನಗು ತೋರ್ಸೋಣ, ಒಂದು ಸ್ಮೈಲ್ ತೋರ್ಸೋಣ. ಹೃದಯ ಏನಿದೆಯಲ್ಲ, ನಮ್ಮದು ಮನಸ್ಸು ಏನಿದೆಯಲ್ಲ, ಅದನ್ನು ಭಗವಂತನಿಗಾಗಿ. ನಗು ಎಲ್ಲರಿಗಾಗಿ, ಹೃದಯ ಭಗವಂತನಾಗಿ. ನಮ್ಮ ಹೃದಯವನ್ನು, ನಮ್ಮ ಮನಸ್ಸನ್ನು ಭಗವಂತನಿಗೆ ಕೊಟ್ಟರೆ ನಮಗೆ ಹಾರ್ಟ್ ಅಟ್ಯಾಕ್ ಆಗಲ್ಲ. ಮನುಷ್ಯರಿಗೆ ಏನಾದರೂ ನಾವು ಮನಸ್ಸು ಕೊಟ್ಟರೆ ಅವರು 1 ವರ್ಷದಲ್ಲಿ 2 ವರ್ಷದಲ್ಲಿ ನಮ್ಗೆ ಹಾರ್ಟ್ ಅಟ್ಯಾಕ್ ಆಗುವಂಗೆ ಏನೇನೋ ಮಾತಾಡಿ ನಮ್ಮನ್ನು ಬೇಗ ಕಳಿಸ್ತಾರೆ ಈ ಪ್ರಪಂಚದಿಂದ. ಅದಕ್ಕೆ ಭಗವಂತನ ಸಂದೇಶ ಏನಪ್ಪ ಅಂತಂದರೆ, ನಾನು ಈ ಕಲಿಯುಗದ ಅಂತಿಮ ಸಮಯದಲ್ಲಿ ಬಂದಿದ್ದೀನಿ, ಭಾಗ್ಯವನ್ನು ಹಂಚುತ್ತಾ ಇದ್ದೀನಿ, ಜ್ಞಾನ ಕೊಡ್ತಾ ಇದ್ದೀನಿ. ಈ ಕಲಿಯುಗ ಪ್ರಪಂಚವನ್ನು ಪರಿವರ್ತನೆ ಮಾಡಿ ಮನುಷ್ಯಾತ್ಮನ ನಾನು ಪರಿವರ್ತನೆ ಮಾಡ್ತಾ ಇದ್ದೀನಿ. ನನ್ನನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ತಾವೆಲ್ಲ ಬನ್ನಿ, 7 ದಿನದ ಪಾಠವನ್ನು ಅರ್ಥ ಮಾಡಿಕೊಳ್ಳಿ, ತಮ್ಮ ಜೀವನವನ್ನು ಶ್ರೇಷ್ಠ ಮಾಡಿಕೊಳ್ಳಿ ಅಂತ ಭಗವಂತ ಈಶ್ವರ ವಿಶ್ವವಿದ್ಯಾಲಯದ ಮೂಲಕ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಓಂ ಶಾಂತಿ.